ಪ್ರೈಸ್ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಕೀರ್ತನೆಗಳು 103ನೇ ಅಧ್ಯಾಯ 9ನೇ ವಚನವನ್ನ ತೆಗೆದುಕೊಂಡಿದ್ದೇವೆ. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಅನೇಕ ಸಾರಿ ಮನುಷ್ಯರಾದ ನಾವು ಬೇರೆಯವರ ತಪ್ಪುಗಳನ್ನು ಹುಡುಕುತ್ತೇವೆ, ಅವರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣಗಳನ್ನು ಹುಡುಕುತ್ತೇವೆ. ಏಕೆಂದರೆ ಅವರನ್ನು ನಾವು ಅಸೂಯೆ ಮಾಡುವ ಕಾರಣದಿಂದ, ಅವರ ಮೇಲೆ ಹೊಟ್ಟೆ ಕಿಚ್ಚು ಪಡುವುದರಿಂದ, ಅವರ ಮೇಲೆ ನಾವು ಕಂಪ್ಲೇಂಟ್ಗಳನ್ನು ಹುಡುಕುವುದರಿಂದ ತಪ್ಪುಗಳನ್ನು ಹುಡುಕ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ. ಏಕೆ ನಾವು ಆತನ ಮಕ್ಕಳಾಗಿದ್ದೇವೆ ಪ್ರಿಯರೇ. ಆತನ ಮಕ್ಕಳಾಗಿರುವ ಕಾರಣದಿಂದ ಆತ ನಮ್ಮಲ್ಲಿ ಯಾವುದೇ ತಪ್ಪನ್ನು ಹುಡುಕುವುದಿಲ್ಲ. ಎರಡನೇದಾಗಿ, ಆತನು ಕೋಪಿಸಿಕೊಳ್ಳುವುದಿಲ್ಲ ಎಂಬುದಾಗಿ. ಇವತ್ತು ನಾವು ನೋಡ್ತೇವೆ, ತಂದೆ ತಾಯಿಗಳಂತ ನಾವು ನಮ್ಮ ಮಕ್ಕಳು ತಪ್ಪು ಮಾಡುವಾಗ ನಾವು ಅವರನ್ನ ಗದರಿಸ್ತೇವೆ, ಅವರನ್ನ ಬೈತೇವೆ, ಅವರನ್ನ ಹೊಡಿತೇವೆ ಕೆಲವು ಸಾರಿ. ಆದ್ರೆ ಇಲ್ಲಿ ದೇವ್ರ ವಾಕ್ಯ ನೋಡ್ತೇವೆ, ಆತನು ನಿತ್ಯವೂ ಅಂದ್ರೆ ಯಾವಾಗಲೂ ಕೋಪಿಸಿಕೊಳ್ಳುವವನಲ್ಲ ಎಂಬುದಾಗಿ. ಯಾಕಂದ್ರೆ ಆತನು ಕೂಡ ದೇವರ ವಾಕ್ಯದಲ್ಲಿ ಅನೇಕ ಕಡೆಗಳಲ್ಲಿ ನೋಡ್ತೇವೆ, ನೀವು ಕೋಪ ಮಾಡಿಕೊಳ್ಳಬಾರದು ಎಂಬುದಾಗಿ. ಸೊ ಅದೇ ರೀತಿಯಲ್ಲಿ ದೇವರು ಕೂಡ ಇಲ್ಲಿ ಕೋಪಿಸಿಕೊಳ್ಳುವವನಲ್ಲ. ಆತನು ಯಾವಾಗಲೂ ಸಮಾಧಾನ ಕೊಡುವವನಾಗಿದ್ದಾನೆ. ಆತನು ಯಾವಾಗಲೂ ನಮ್ಮನ್ನು ಸಂತೈಸುವವನಾಗಿದ್ದಾನೆ. ಆತನು ಯಾವಾಗಲೂ ನಮ್ಮನ್ನು ಆಧರಿಸುವವನಾಗಿದ್ದಾನೆ. ಆದ್ರಿಂದ ಆತನು ನಮ್ಮನೆ ತಪ್ಪು ಹುಡುಕುವವನಲ್ಲ, ಆತ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವವನು ಅಲ್ಲ ಪ್ರಿಯರೇ. ಆದ್ರಿಂದ ದೇವರು ತಪ್ಪು ಹುಡುಕುವವನಲ್ಲ, ಕೋಪ ಮಾಡಿಕೊಳ್ಳುವವನಲ್ಲ ಎಂಬುದಾಗಿ ತಿಳಿದು ನಾವು ಹೆಚ್ಚಿನ ತಪ್ಪುಗಳನ್ನ ಮಾಡುವುದಲ್ಲ, ಆತನ ವಿರುದ್ಧವಾಗಿ ನಾವು ಹೋಗುವುದಲ್ಲ, ಆತನ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವುದಲ್ಲ. ದೇವರು ಕೊಟ್ಟ ವಾಕ್ಯಗಳನ್ನ ನಂಬೋಣ, ಆ ವಾಕ್ಯದ ಅನುಸಾರವಾಗಿ ನಡೆದು ಆತನೊಂದಿಗೆ ನಾವು ಸಮಾಧಾನದಿಂದ ಇರುವುದಕ್ಕೆ ಕರ್ತನು ತಾನೇ ಸಹಾಯ ಮಾಡುವ ಹಾಗೆ ನಾವು ಜೀವಿಸೋಣ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ಕರ್ತನೆ ಜೀವಿಸುವಾಗ ನೀನು ಯಾವುದೇ ಕಾರಣಕ್ಕೂ ಸ್ವಾಮಿ ತಪ್ಪು ಹುಡುಕುವವನಲ್ಲ ಸ್ವಾಮಿ. ಏಕೆಂದರೆ ನಿನ್ನ ಮಕ್ಕಳು ತಪ್ಪು ಮಾಡುವವರಲ್ಲ ಎಂಬುದಾಗಿ ನೀನು ನಮ್ಮನ್ನು ಆರಿಸಿಕೊಂಡಿದ್ದಿ. ಆದರೂ ಕೂಡ ಮನುಷ್ಯರಾದ ನಾವು ಅನೇಕ ಸಾರಿ ತಪ್ಪುಗಳನ್ನು ಮಾಡುತ್ತೇವೆ ಕರ್ತನೆ. ಆದರೂ ನೀನು ನಮ್ಮಲ್ಲಿ ತಪ್ಪನ್ನು ಹುಡುಕದೆ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ ವಿಜ್ಞಾಪನೆಗಳನ್ನು ಮಾಡುತ್ತಾ ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಕಾಯುತ್ತಾ ಇದೆ. ಅದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ನೀನು ಕೋಪ ಮಾಡಿಕೊಳ್ಳುವವನಲ್ಲೂ ಕೂಡ ಅಲ್ಲ ಸ್ವಾಮಿ. ಏಕೆಂದರೆ ನೀನು ಕೋಪ ಮಾಡಿಕೊಳ್ಳುವಾಗ ನಾವು ಉಳಿಯುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಹಾಗಾಗಿ ನೀನು ಕರುಣಾಮಯಿಯಾದ ದೇವರು, ನೀನು ಕನಿಕರವುಳ್ಳ ದೇವರಾಗಿದ್ದುಕೊಂಡು ನಮ್ಮೆಲ್ಲರ ಕೋಪಗಳನ್ನ ಕ್ಷಮಿಸಿ ನಮ್ಮ ಮೇಲೆ ಕರ್ತನೆ ತಪ್ಪು ಹೊರಿಸದ ಹಾಗೆ ನಮ್ಮನ್ನು ನಡೆಸು. ನೀನು ತಾನೇ ಮಹಿಮೆ ಹೊಂದಿಕೋ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.